ಅಯ್ಯ, ನಿತ್ಯ ಹಿಂಸೆ ಕೊಲೆಗಳನ್ನು ಮಾಡಿ ಅಪಾರ ಪಾಪಗಳನ್ನು ಕಟ್ಟಿಕೊಂಡು ಹೊಟ್ಟೆ ಹೊರೆದುಕೊಳ್ಳಬಹುದೇ? ಏನೋ ಪಾಪವೇ? ನಾನು ಈ ಪಾಪ ಮಾಡದಿದ್ದರೆ ನನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಹೊಟ್ಟೆಗೇನು ಮಾಡಬೇಕು? ನೀನು ತಂದು ಹಾಕುತ್ತೀಯಾ? ಅಯ್ಯ, ಯಾರಿಗೋಸ್ಕರ ನೀನು ಈ ಪಾಪದ ಮೂಟೆಯನ್ನು ಕಟ್ಟಿಕೊಳ್ಳುತ್ತಿರುವೆಯೋ ಅವರಾರು ನಿನ್ನ ಪಾಪದಲ್ಲಿ ಪಾಲು ತೆಗೆದುಕೊಳ್ಳುವುದಿಲ್ಲ. ನಿನ್ನ ಪಾಪದ ಫಲವನ್ನು ನೀನೊಬ್ಬನೇ ಭೋಗಿಸಬೇಕು. ಅದು ಹೇಗೆ ಸಾಧ್ಯ? ನಾನು ತಂದದ್ದನ್ನು ತಿಂದು ಅನುಭವಿಸುವ ಅವರು ಅದು ಪಾಪವಾಗಿದ್ದರೆ ಅದರಲ್ಲಿ ಪಾಲು ಪಡೆಯಲೇಬೇಕು. ಎಂತಹ ಅಮಾಯಕ ನೀನು! ನಿನ್ನ ಪಾಪದ ಫಲವನ್ನು ಯಾರೂ ಅನುಭವಿಸುವುದಿಲ್ಲ. ಬೇಕಾದರೆ ನಿನ್ನವರನ್ನೇ ಹೋಗಿ ಕೇಳಿ ನೋಡು. ನಿನ್ನವರಿಗಾಗಿ ನೀನು ಪಾಪ ಮಾಡುತ್ತಿರುವೆ. ಅವರು ನೀನು ಪಾಪದಿಂದ ಗಳಿಸಿದ್ದಕ್ಕೆ ಪಾಲುದಾರರಾಗಿರುತ್ತಾರೆ. ಹಾಗೆಯೇ ನಿನ್ನ ಪಾಪಕ್ಕೂ ಅವರು ಪಾಲುದಾರರಾಗುತ್ತಾರೆಯೇ ಎಂದು ಕೇಳಿಪ. ಜೋಗಿ, ನಾನು ಅತ್ತ ಹೋದಂತೆ ಇತ್ತ ಇಲ್ಲಿಂದ ಓಡಿ ಹೋಗಲು ಹಂಚಿಕೆ ಮಾಡುತ್ತಿರುವೆಯಾ? ಇಲ್ಲ ಇಲ್ಲ, ನಾನು ಎಲ್ಲೂ ಓಡಿ ಹೋಗುವುದಿಲ್ಲ. ನಿನಗೆ ಅನುಮಾನವಿದ್ದರೆ ಬೇಕಾದರೆ ನನ್ನನ್ನು ಒಂದು ಮರಕ್ಕೆ ಕಟ್ಟಿ ಹಾಕು. ಹಾಗೆಯೇ ಮಾಡುತ್ತೇವೆ. ನಿನ್ನನ್ನು ಇಲ್ಲಿ ಮರಕ್ಕೆ ಕಟ್ಟಿ ಹಾಕಿ ಮನೆಗೆ ಹೋಗಿ ಕೇಳಿಕೊಂಡು ಬರುತ್ತೇನೆ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಅಪ್ಪ, ಅಪ್ಪ. ಏನು ಮಗನೇ? ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಸತ್ಯವಾದ ಉತ್ತರ ಕೊಡಬೇಕು. ಹೇಳು, ಏನ್ ನಿನ್ ಪ್ರಶ್ನೆ? ನಾನು ನಿಮ್ಮನ್ನೆಲ್ಲ ಸಾಕೋಕೆ ಕೊಲೆ ಸುಲಿಗೆ ದರೋಡೆ ಮಾಡ್ತಿರೋದು ನಿಮಗೆ ಗೊತ್ತಿದೆ ಅಲ್ವಾ? ಗೊತ್ತಿದೆ. ಹಾಗೆ ಇನ್ನೊಬ್ಬರನ್ನ ಹಿಂಸೆ ಮಾಡೋದು, ಕೊಲೆ ಸುಲಿಗೆ ದರೋಡೆ ಇವೆಲ್ಲ ಪಾಪ ಅಂತ ಯಾರೋ ಹೇಳ್ದ. ನಿಮ್ಮ ಹೊಟ್ಟೆ ತುಂಬಿಸೋಕೆ ನಿತ್ಯ ನಾನು ಮಾಡ್ತಿರೋ ಈ ಪಾಪದಲ್ಲಿ ನಿಮಗೂ ಪಾಲಿದೆ ಅಲ್ವಾ? ಏನು, ನಿನ್ನ ಪಾಪದಲ್ಲಿ ನಮಗೆ ಪಾಲೆ? ಹೌದು, ನಿಮಗೋಸ್ಕರ ತಾನೇ ನಾನು ಈ ಪಾಪ ಮಾಡ್ತಿರೋದು. ಮಗನೇ, ನಿನ್ನನ್ನು ಸಾಕಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದೆ. ನಾನು ಈಗ ಮುದುಕನಾಗಿದ್ದೀನಿ, ಕೈಲಾಗದು. ನನ್ನನ್ನು ಪೋಷಿಸುವುದು ನಿನ್ನ ಕರ್ತವ್ಯವಾಗಿದೆ. ನೀನು ಹೇಗೆ ಸಂಪಾದನೆ ಮಾಡುತ್ತೇಯೋ ಅದರ ಪಾಪ ಪುಣ್ಯವೆಲ್ಲವೂ ನಿನ್ನದೇ ಆಗುತ್ತೆ ಹೊರತು ನನ್ನದಾಗಲು ಹೇಗೆ ಸಾಧ್ಯ? ಅಂದ್ರೆ ಅಪ್ಪ, ನಾನು ಮಾಡೋ ಪಾಪದಲ್ಲಿ ನೀನು ಪಾಲ್ ತಗೊಳ್ಳೋದಿಲ್ಲ ಅಲ್ವಾ? ಖಂಡಿತ ಇಲ್ಲ. ಅಮ್ಮ, ನನ್ನಮ್ಮ ನೀನು. ನಾನು ಮಾಡೋ ಪಾಪದಲ್ಲಿ ನೀನೂ ಪಾಲ್ ತಗೊಳ್ಳೋದಿಲ್ವಾ? ನಾನೇಕೆ ತೆಗೆದುಕೊಳ್ಳಲಿ? ನಮ್ಮನ್ನು ಸಾಕುವುದು ನಿನ್ನ ಕರ್ತವ್ಯ. ಪಾಪ ಮಾಡಿ ಸಾಕೆಂದು ನಿನಗೆ ಯಾರು ಹೇಳಿದರು? ಪಾಪ ಮಾಡಿದ್ದು ನೀನು, ಅದರ ಫಲವು ನಿನ್ನದು. ಬೇಡ, ನೀವ್ಯಾರು ನನ್ನ ಪಾಪದಲ್ಲಿ ಪಾಲ್ ತಗೊಳ್ಳೋದು ಬೇಡ. ನಾನು ಕೈ ಹಿಡಿದ ನನ್ನ ಹೆಂಡತಿ ನನ್ನ ಸುಖ ದುಃಖದಲ್ಲಿ ಸಮಭಾಗಿ. ಅವಳ ಖಂಡಿತ ನನ್ನ ಪಾಪದಲ್ಲಿ ಪಾಲ್ ತಗೊಳ್ತಾಳೆ. ಅವಳ ಹತ್ರನೇ ಹೋಗಿ ಹೇಳ್ತೀನಿ. ಇದೇನು ಈ ದಿನ ಇಷ್ಟು ಬೇಗ ಬಂದಿರುವೆ? ಒಳ್ಳೆಯದೇ ಆಯ್ತು, ಅಡುಗೆ ಆಗಿದೆ, ಬಿಸಿ ಬಿಸಿ ಊಟ ಮಾಡಿ ಹೋಗು. ಯಾರಿಗೆ ಬೇಕು ನಿನ್ನ ಊಟ? ಯಾಕೆ, ಹಸಿವೆ ಆಗಿಲ್ವೇ? ನನಗೀಗ ಬೇಕಾಗಿರುವುದು ಉತ್ತರ. ಉತ್ತರ? ಯಾವ ಉತ್ತರ? ಆಯ್ತು, ನಾನು ಈಗ ಕೇಳುವ ಪ್ರಶ್ನೆಗೆ
ಸತ್ಯವಾದ ಉತ್ತರ ಕೊಡಬೇಕು. ಸತ್ಯವಾದ ಉತ್ತರವೆಂದರೆ? ನನ್ನ ಮನಸ್ಸಿನ ಸಮಾಧಾನಕ್ಕಾಗಿ ಸುಳ್ಳು ಹೇಳಬಾರದು. ನಿನ್ನ ಮನಸ್ಸಿನಲ್ಲೇನಿದೆಯೋ ಸ್ಪಷ್ಟವಾಗಿ ಹೇಳಬೇಕು. ಆಗಲಿ, ಸತ್ಯವನ್ನೇ ಹೇಳುತ್ತೇನೆ, ಸುಳ್ಳು ಹೇಳುವುದಿಲ್ಲ. ಈಗ ನಿನ್ನ ಘನವಾದ ಪ್ರಶ್ನೆ ಏನೆಂದು ಹೇಳು. ಈ ದಿನ ನನ್ನ ಪ್ರಶ್ನೆಗೆ ನೀನು ಕೊಡುವ ಉತ್ತರದ ಮೇಲೆ ಮುಂದಿನ ಭವಿಷ್ಯ ನಿಂತಿದೆ. ಯಾಕೆ? ಏನಾಯಿತು? ಈ ದಿನ ನಿನ್ನ ವಿಚಿತ್ರ ನಡವಳಿಕೆ ಏಕೆ? ಯಾರಾದರೂ ನಿನ್ನ ತಲೆ ಕೆಡಿಸಿದರೆ? ಅದೆಲ್ಲ ಈಗ ಬೇಡ. ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡುವುದರತ್ತ ಗಮನ ಕೊಡು. ಆಯ್ತು, ಹೇಳಿ. ನಾನು ನಿಮ್ಮೆಲ್ಲರಿಗಾಗಿ ಎಷ್ಟೋ ಕಾಲದಿಂದ ಕೊಲೆ, ಸುಲಿಗೆ, ದರೋಡೆ ಮಾಡುತ್ತಲೇ ಇರುವೆನು ಅಲ್ಲವೇ? ಹೌದು, ಯಾರಾದರೂ ಅದನ್ನು ಪುಣ್ಯಕಾರವೆಂದು ಹೇಳಿದರೆ? ಇದು ನಗುವ ವಿಷಯವಲ್ಲ. ನಾನು ಅನೇಕ ದಾರಿ ಹೋಕರನ್ನು ತಲೆ ಹೊಡೆದಿದ್ದೇನೆ, ಗೃಹಸ್ಥರನ್ನು ಹಿಂಸಿಸಿದ್ದೇನೆ, ಅಮಾಯಕರನ್ನು ನಿರ್ದಯವಾಗಿ ದೋಚಿದ್ದೇನೆ. ಬಂದ ಧನದಿಂದ ನಿಮ್ಮೆಲ್ಲರನ್ನೂ ಸುಖವಾಗಿಟ್ಟಿದ್ದೇನಲ್ಲವೇ? ಮತ್ತೆ ಮತ್ತೆ ಅದನ್ನೇ ಏಕೆ ಹೇಳುತ್ತಿರುವೆ? ಏನಾಯಿತು? ನಾನು ಅನ್ಯಾಯದಿಂದ ಪಾಪ ಮಾರ್ಗದಿಂದ ದುಡಿದ ದುಡ್ಡಿನಲ್ಲಿ ನೀನು, ನಿನ್ನ ಮಕ್ಕಳು, ನನ್ನ ತಂದೆ ತಾಯಿಗಳು ಉಂಡು ಉಟ್ಟು ಸಂತೋಷದಿಂದಿದ್ದೀರಿ ಅಲ್ಲವೇ? ಹೌದು, ನಾವೆಲ್ಲ ಸುಖದಿಂದಿದ್ದೇವೆ. ಉಣ್ಣಲು ಕೊರತೆ ಇಲ್ಲ, ಉಡಲು ಕೊರತೆ ಇಲ್ಲ, ತೊಡಲು ಕೊರತೆ ಇಲ್ಲ, ಯಾವ ಚಿಂತೆಯೂ ಇಲ್ಲ. ನಾನು ಮಾಡುತ್ತಿರುವ ಪಾಪ ಕಾರ್ಯಗಳಿಂದಲೇ ಈ ಸುಖಗಳೆಲ್ಲ ಲಭಿಸಿದುವು, ಸತ್ಯ ತಾನೇ? ಹೌದು. ನಾನು ಪಾಪ ಮಾಡಿ ತಂದದ್ದನ್ನು ಉಂಡುಟ್ಟು ಸಂತೋಷ ಪಡುತ್ತಿರುವ ನೀನು ಆ ಪಾಪದ ಪಾಲನ್ನು ತೆಗೆದುಕೊಳ್ಳುತ್ತೀಯಲ್ಲವೇ? ಅದನ್ನು ನೀನು ಸ್ವೀಕರಿಸುತ್ತೀಯಲ್ಲವೇ? ಏನು? ನಾನು ನಿನ್ನ ಪಾಪ ಕಾರ್ಯದಲ್ಲಿ ಪಾಲುದಾರಳಾಗಬೇಕೆ? ನೀನು ನನ್ನ ಅರ್ಧಾಂಗಿ ಎಂದ ಮೇಲೆ ನನ್ನ ಸುಖ ದುಃಖಗಳಲ್ಲಿ ಪಾಲು ತೆಗೆದುಕೊಳ್ಳುವಂತೆ ನನ್ನ ಪಾಪ ಪುಣ್ಯಗಳಲ್ಲಿಯೂ ಸಮಪಾಲು ತೆಗೆದುಕೊಳ್ಳುವೆ ಅಲ್ಲವೇ? ಇಲ್ಲ, ನೀನು ಮಾಡಿದ ಪಾಪ ಕಾರ್ಯಕ್ಕೆ ನೀನೇ ಹೊಣೆ, ಅದರ ಪಾಲು ಹೊಣೆ ನನ್ನದಲ್ಲ. ಏನೆಂದೇ? ಹೌದು, ನಿನ್ನನ್ನು ನಂಬಿದವರಿಗೆ ಜೀವನೋಪಾಯ ಕಲ್ಪಿಸುವುದು ನಿನ್ನ ಕರ್ತವ್ಯ, ನಿನ್ನ ಧರ್ಮ. ನಾನೇ ನಿನ್ನನ್ನು ಪಾಪ ಮಾಡೆಂದು ಹೇಳಿಲ್ಲವಲ್ಲ. ಅಂದ ಮೇಲೆ ನಿನ್ನ ಪಾಪದ ಪಾಲು ನನಗೇಕೆ? ನಾನು ಕೊಳ್ಳೆ ಹೊಡೆದು ತಂದದ್ದನ್ನು ಆನಂದದಿಂದ ಅನುಭವಿಸುವ ನಿನಗೆ ನನ್ನ ಪಾಪದಲ್ಲಿ ಮಾತ್ರ ಪಾಲು ಬೇಡವೇ? ಹಿರಿಯರು ಮಾಡಿದ ಪಾಪಕ್ಕೆ ಹಿರಿಯರು ಪಾಲುದಾರರಾಗಬಹುದು, ಆದರೆ ಹಿರಿಯರು ಮಾಡಿದ ಪಾಪಕ್ಕೆ ಕಿರಿಯರು ಪಾಲುದಾರರಾಗುವುದಿಲ್ಲ. ಇದು ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಇದು ತುಂಬಾ ಅನ್ಯಾಯ. ಧರ್ಮಶಾಸ್ತ್ರಗಳನ್ನು ಬಲ್ಲವಳಂತೆ ನನ್ನ ಪಾಪದಲ್ಲಿ ಪಾಲು ತೆಗೆದುಕೊಳ್ಳಲು ನಿರಾಕರಿಸಬೇಡ. ಹೆಂಡತಿಯಾದವಳು ಗಂಡನು ಮಾಡಿದ ಧರ್ಮ ಕಾರ್ಯದ ಫಲಕ್ಕೆ ಪಾಲುದಾರಳಾಗುತ್ತಾಳೆಯೇ ಹೊರತು ಪಾಪದ ಫಲಕ್ಕಲ್ಲ. ಅಲ್ಲದೆ ಹೆಣ್ಣಿಗೆ ಪಾಪ ಮಾಡುವುದರಲ್ಲಾಗಲಿ ಮಾಡಿಸುವುದರಲ್ಲಾಗಲಿ ಯಾವ ಅಧಿಕಾರವೂ ಇರುವುದಿಲ್ಲ. ಆ ಜೋಗಿಯ ಮಾತು ಸತ್ಯವೆನಿಸುತ್ತದೆ. ನಾನು ಯಾರಿಗಾಗಿ ಪಾಪಗಳನ್ನು ಮಾಡುತ್ತಿದ್ದೆನೋ ಅವರು ಅದರ ಸುಖವನ್ನು ಅನುಭವಿಸಲು ಸಿದ್ಧರಾಗಿದ್ದಾರೆಯೇ ಹೊರತು ನನ್ನ ಪಾಪದಲ್ಲಿ ಪಾಲು ತೆಗೆದುಕೊಳ್ಳಲು ಸಿದ್ಧರಿಲ್ಲ. ಯಜಮಾನನು ಕೊಟ್ಟಿದ್ದನ್ನು ನಾವು ಸ್ವೀಕರಿಸಿದ್ದೇವೆ. ನಮ್ಮ ರಕ್ಷೆ ಶಿಕ್ಷೆ ನಿಮಗೇ ಸೇರಿದ್ದು. ಆದರೆ ನಿಮ್ಮ ಪಾಪದ ಪಾಲುದಾರಳು ಖಂಡಿತ ಅಲ್ಲ. ಸಾಕು, ಇನ್ನೇನೂ ಹೇಳಬೇಡ. ನನ್ನ ಪಾಪದ ಪಾಲು ನನ್ನದು ಮಾತ್ರ ಎಂಬುದು ಖಚಿತವಾಯಿತು. ನಾನಿನ್ನು ಹೊರಡುತ್ತೇನೆ.
ಮಗನೇ, ಏನು ಮಾಡುತ್ತಿರುವೆ? ಹಣ್ಣನ್ನು ಕೇಳುತ್ತಿದ್ದೇನಪ್ಪ. ನಿನ್ನೊಂದಿಗೆ ಮಾತನಾಡುವುದು. ನನ್ನಿಂದ ಏನಾಗಬೇಕಪ್ಪ? ಮಗನೇ, ಪ್ರತಿನಿತ್ಯ ನಿನಗೆ ಈ ಕಾಡಿನಲ್ಲಿ ದೊರೆಯುವ ರುಚಿ ರುಚಿಯಾದ ತಿನಿಸುಗಳನ್ನು ತಂದು ಕೊಡುತ್ತಿದ್ದೇನೆ. ಹೌದು, ಹಾಗೆಯೇ ಒಳ್ಳೆಯ ಉಡುಗೆ ತೊಡುಗೆಗಳು, ಆಟವಾಡಲು ಕೆಲವು ವಸ್ತುಗಳನ್ನು ತಂದು ಕೊಡುತ್ತಿದ್ದೇನೆ. ಹೌದು, ಅದಕ್ಕೆ ನಿಮ್ಮನ್ನು ಕಂಡರೆ ನನಗೆ ಬಹಳ ಇಷ್ಟ. ನನಗೆ ಆ ತಿನಿಸು ಉಡುಪುಗಳನ್ನು ತಂದುಕೊಡಲು ನಾನು ಪ್ರತಿನಿತ್ಯ ಅನೇಕ ಪಾಪ ಕಾರ್ಯಗಳನ್ನು ಮಾಡುತ್ತೇನೆ. ಬ್ರಹ್ಮ ಹತ್ಯೆ ಮಾಡಿದ್ದೇನೆ, ಅನೇಕರಿಗೆ ಹಿಂಸೆ ನೀಡಿದ್ದೇನೆ. ಒಟ್ಟಿನಲ್ಲಿ ಲೋಕದಲ್ಲಿ ಎಷ್ಟು ಪಾಪ ಕಾರ್ಯಗಳಿವೆಯೋ ಅಷ್ಟನ್ನೂ ಮಾಡಿದ್ದೇನೆ. ನೀವು ಪಾಪದ ಕಾರ್ಯಗಳನ್ನು ಮಾಡುತ್ತಿರುವಿರಿ ಎಂದು ಬೇರೆಯವರು ಹೇಳುವುದನ್ನು ನಾನು ಕೇಳಿದ್ದೇನೆ. ಆದರೆ ನೀವು ಅನೇಕ ಪಾಪದ ಕಾರ್ಯಗಳನ್ನೇಕೆ ಮಾಡಬೇಕು? ನಾನು ಪಾಪ ಕಾರ್ಯಗಳನ್ನೆಲ್ಲ ಮಾಡುತ್ತಿರುವುದು ನಿನ್ನ ಸಂತೋಷಕ್ಕಾಗಿ ಮಗನೇ, ನಿನ್ನ ಸಂತೋಷಕ್ಕಾಗಿ. ಆದ್ದರಿಂದ ನನ್ನ ಪಾಪದಲ್ಲಿ ಸ್ವಲ್ಪ ಭಾಗವನ್ನಾದರೂ ನೀನು ತೆಗೆದುಕೋ. ನಾನು ನಿಮ್ಮ ಪಾಪದಲ್ಲಿ ಪಾಲು ತೆಗೆದುಕೊಳ್ಳಬೇಕೆ? ಹೌದು ಮಗನೇ, ಅದರಿಂದ ನನ್ನ ಪಾಪದ ಹೊರೆ ಸ್ವಲ್ಪವಾದರೂ ಕಡಿಮೆ ಆಗುತ್ತದೆ. ಅಪ್ಪ, ನೀವು ಅಂತಿಂತ ಪಾಪಗಳನ್ನು ಮಾಡಿಲ್ಲ. ಅದನ್ನು ನೆನೆದರೆ ನನ್ನ ಎದೆ ಒಡೆದು ಹೋಗುತ್ತದೆ. ನಾನು ನಿಮ್ಮ ಪಾಪದಲ್ಲಿ ಪಾಲು ತೆಗೆದುಕೊಳ್ಳಲಾರೆ. ಸ್ವಲ್ಪ ಭಾಗವನ್ನಾದರೂ ತೆಗೆದುಕೊಳ್ಳಲಾರೆಯಾ? ಇಲ್ಲ ಅಪ್ಪ, ನಾನು ಚಿಕ್ಕವನು, ನೀವು ಪೋಷಕ. ನನ್ನ ಪೋಷಣೆ ನಿಮ್ಮ ಕರ್ತವ್ಯ. ಅವರವರು ಮಾಡಿದ ಪಾಪಗಳನ್ನು ಅವರವರೇ ಅನುಭವಿಸಬೇಕು. ಮಗನಾಗಲಿ ಹೆಂಡತಿಯಾಗಲಿ ಬೇರೆ ಯಾರೇ ಆಗಲಿ ಅದಕ್ಕೆ ಬಾಧ್ಯರಲ್ಲ. ಮಗನೇ, ಏನು ಹೇಳುತ್ತಿರುವಿ? ಅಪ್ಪ, ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ವಿವೇಕಿಯಾದವನು ತನ್ನ ಪುತ್ರ, ಪತ್ನಿ ಮತ್ತು ಕುಟುಂಬವನ್ನು ಸಂರಕ್ಷಿಸಲು ಪಾಪದ ಕಾರ್ಯವನ್ನು ಮಾಡುವುದಿಲ್ಲ. ಸಾಕು ಸಾಕು, ನಿಲ್ಲಿಸು. ನನಗೆ ಉಪದೇಶ ಮಾಡುವ ಬರಬೇಡ. ಅಯ್ಯೋ, ನನ್ನ ಬದುಕನ್ನು ನಾನೇ ನಾಶ ಮಾಡಿಕೊಂಡೆ. ನನ್ನವರಿಗಾಗಿ ಎಂಬ ಭ್ರಮೆಯಲ್ಲಿ ಎಷ್ಟೆಲ್ಲ ಪಾಪ ಕಾರ್ಯಗಳನ್ನು ಮಾಡಿದೆ. ಈಗ ಈಗ ನನ್ನ ಪಾಲಿಗೆ ಯಾರೂ ಇಲ್ಲ, ಯಾರೂ ಇಲ್ಲ. ಮುಂದೇನು ಮಾಡಲಿ? ಈ ಪಾಪದ ಹೊರೆಯಿಂದ ಹೇಗೆ ಬದುಕಲಿ? ನನ್ನ ಗತಿ ಏನು? ನಿನ್ನ ಆರಿಗಾಗಿ ನಾನು ಈ ಪಾಪ ಕರ್ಮಗಳನ್ನು ಮಾಡಬೇಕು? ಬೇಡ ಬೇಡ, ಈ ಪಾಪ ಮಾರ್ಗವನ್ನು ನಾನು ತೊರೆಯಲೇಬೇಕು. ಆದರೆ ಮುಂದೇನು? ಮುಂದೆ ನನ್ನ ಗತಿ ಏನು?
ಮನ್ನಿಸಿ ತಂದೆ, ಮನ್ನಿಸಿ. ಈ ಪಾಪಿಗೆ ಕ್ಷಮೆ ಕೊಡಿ. ಕತ್ತಲಲ್ಲಿದ್ದರನ್ನ ಕಣ್ತರಿಸಿದ ಮಹಾತ್ಮರು ನೀವು, ಮಹಾತ್ಮರು ನೀವು. ನನ್ನಿಂದ ಘೋರ ಅಪಚಾರವಾಯಿತು. ಮಹಾತ್ಮ, ಕತ್ತಲೆಯನ್ನೇ ಬೆಳಕೆಂದು ಭಾವಿಸಿ ಪಾಪ ಕೂಪದಲ್ಲಿ ಬಿದ್ದ ನನ್ನನ್ನು ಉದ್ಧರಿಸಿ ಮಹಾತ್ಮ, ಉದ್ಧರಿಸಿ. ಈಗ ನನ್ನ ಭ್ರಮೆಯ ಗುಳ್ಳೆ ಒಡೆದಿದೆ, ನನ್ನ ಅಹಂಕಾರ ನೀಗಿದೆ, ಪರಮ ಪಾಪಿ ನಾನು ಎಂಬ ವಿವೇಕ ಮೂಡಿದೆ. ಮಹಾತ್ಮ, ಈ ಪಾಪಗಳಿಂದ ನನಗೆ ಮುಕ್ತಿ ದೊರಕಿಸಿಕೊಡಿ. ಇಲ್ಲದಿದ್ದಲ್ಲಿ ಈ ದೇಹವನ್ನು ತಮ್ಮ ಪಾದಗಳಲ್ಲಿ ಅರ್ಪಿಸಿ ಪ್ರಾಣಾರ್ಪಣೆ ಮಾಡಿಕೊಳ್ಳುತ್ತೇನೆ. ಸಮಾಧಾನ ಸಮಾಧಾನ ಸಮಾಧಾನ. ಮೇಲೆ ಎಂಥ ವಿಚಿತ್ರ! ನೀನು ನನ್ನ ಪ್ರಾಣವನ್ನು ತೆಗೆಯುತ್ತೇನು ಎಂದು ನಾನು ಭಯಗೊಂಡಿದ್ದೆ. ಆದರೆ ಈಗ ನೀನು ನನ್ನ ಪ್ರಾಣವನ್ನೇ ತೆಗೆದುಕೊಳ್ಳಲು ಹೋಗಿರುವೆಯಲ್ಲ. ಅಂಜರ ಪ್ರಾಣ ತೆಗೆಯುವ ಕ್ರೂರಿ ನನ್ನಿಂದ ಸತ್ತು ಹೋದ ಮಹಾತ್ಮ. ಈಗ ನಾನು ಮಾಡಿರುವ ಘೋರ ಪಾಪಕ್ಕೆ ಪ್ರಾಯಶ್ಚಿತ್ತವೇನೆಂದು ದಿಕ್ಕು ತೋಚದೆ ಕಳವಳಿಸುತ್ತಿರುವ ದೀನ ನಾನು. ಇನ್ನು ಮುಂದೆ ನಾನು ಯಾವ ಪಾಪವನ್ನೂ ಮಾಡುವುದಿಲ್ಲ, ಯಾವ ಹಿಂಸೆಯನ್ನೂ ಮಾಡುವುದಿಲ್ಲ. ಏಕೆ? ನಿನ್ನವರು ನಿನ್ನ ಪಾಪದ ಪಾಲು ತೆಗೆದುಕೊಳ್ಳಲು ನಿರಾಕರಿಸಿದರೆ? ಹೌದು ತಂದೆ, ನನ್ನ ತಂದೆ, ತಾಯಿ, ಪತ್ನಿ, ಪ್ರೀತಿಯ ಪುತ್ರ ಇವರಾರಿಗೂ ನನ್ನ ಪಾಪದಲ್ಲಿ ಪಾಲು ಬೇಡ. ಅವರಿಗಾಗಿ ನಾನು ಎಷ್ಟೊಂದು ಪಾಪಗಳನ್ನು ಮಾಡಿದೆ. ಗುರುದೇವ, ಸದ್ಗತಿಯ ಧರ್ಮ ಒಂದೇ ದಾರಿ ಎಂಬುದು ಈಗ ನನಗೆ ಅರಿವಾಗಿದೆ. ತಮ್ಮ ಮಾತು ನಿಜ, ತಮ್ಮ ಮಾತು ನಿಜ. ನಮ್ಮ ಪಾಪ ಪುಣ್ಯಗಳಿಗೆ ನಾವೇ ಹೊಣೆಗಾರರಲ್ಲದೆ ಬೇರೆ ಯಾರೂ ಸಹಾಯ ಮಾಡಲಾರರು.